ಬ್ಯಾಕ್ ಟು ದ ವಿದ್ಯಾಶಕ್ತಿ ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್. ಓಕೆ, ನಾವು ಆಲ್ರೆಡಿ ಏನ್ ಕಲ್ತಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅಂತಂದ್ರೆ ಫ್ರಾಕ್ಷನ್ಸ್ ಅನ್ನ ಕಲ್ತಿದ್ವಿ. ಓಕೆ, ಸೊ ಅದರದ್ದು ಇಂಟ್ರೊಡಕ್ಷನ್ ಅನ್ನ ಕಲ್ತಿದ್ವಿ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಅವರ್ ನ್ಯೂ ಟಾಪಿಕ್ ದಟ್ ಈಸ್ ಫ್ರಾಕ್ಷನ್ಸ್, ನಾವೇನ್ ಮಾಡೋಣ, ನಮ್ದು ಆಸ್ ಯೂಶುವಲ್ ರುಟೀನ್ ಏನಂದ್ರೆ ಮೋಟಿವೇಶನಲ್ ಸ್ಟೋರಿಯನ್ನ ನೋಡ್ತಾ ನಾವೇನ್ ಮಾಡೋಣ, ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಹಾಗಾದ್ರೆ ನಮ್ಮ ಮೋಟಿವೇಶನಲ್ ಸ್ಟೋರಿ ಏನಿದೆ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಒಂದ್ ಸೆಕೆಂಡ್. ಓಕೆ, ಕಾಣಿಸ್ತಿದೆಯಲ್ಲ ನಿಮ್ಗೆ? ಓಕೆ, ನೋಡೋಣ. ಹೌದಾ, ಇಲ್ಲೇನಾಗಿದೆ, ಚಿನ್ನಿ ಹಕ್ಕಿಯ ದೊಡ್ಡ ಕನಸು. ಓಕೆ, ಸೊ ದೊಡ್ಡ ಕನಸು, ದ ಬಿಗ್ ಡ್ರೀಮ್. ಹೌದಾ, ಒಂದು ಹಸಿರಿನಿಂದ ಕೂಡಿದ ಸುಂದರ ಅರಣ್ಯದಲ್ಲಿ ಚಿನ್ನಿ ಎಂಬ ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು. ಅದಕ್ಕೆ ಆಕಾಶ ಮುಟ್ಟುವ ಎತ್ತರದ ಸೂರ್ಯ ಶಿಖರ ಬೆಟ್ಟವನ್ನು ತಲುಪಬೇಕೆಂಬ ದೊಡ್ಡ ಆಸೆ ಇತ್ತು. ಆದರೆ ಉಳಿದ ಹಕ್ಕಿಗಳು, ನೀನು ತುಂಬಾ ಚಿಕ್ಕವಳು, ಆ ಬೆಟ್ಟ ತಲುಪಲು ನಿನ್ನಿಂದ ಸಾಧ್ಯವಿಲ್ಲ ಎಂದು ತಮಾಷೆ ಮಾಡುತ್ತಿದ್ದವು. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಓದಿದ್ರಾಗ, ಆ ಚಿನ್ನಿ ಅನ್ನುವಂತ ಪುಟ್ಟ ಹಕ್ಕಿ, ಹೌದಾ, ಸೊ ಆ ಪುಟ್ಟ ಹಕ್ಕಿ ಏನ್ ಮಾಡ್ತಾ ಇತ್ತು, ಅಲ್ಲಿ ಸೂರ್ಯ ಶಿಖರ ಬೆಟ್ಟವನ್ನ ತಲುಪ್ಬೇಕಂತ ದೊಡ್ಡ ಆಸೆ ಇತ್ತು. ಬಟ್ ಅದೇನಾಗಿತ್ತು, ಪುಟ್ಟ ಹಕ್ಕಿ ಆಗಿತ್ತು. ಹಾಗಾಗಿ ಬೇರೆ ಪಕ್ಷಿಗಳು ಅಂದ್ರೆ ಹಕ್ಕಿಗಳು ಅವಕ್ಕೆ ತಮಾಷೆ ಮಾಡ್ತೀನಿ, ನೀನು ಬಹಳ ಚಿಕ್ಕವ್, ನಿನ್ನಿಂದ ಆಗಲ್ಲ ಅದು, ನಿನ್ನಿಂದ ಅದನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವು ತಮಾಷೆ ಮಾಡ್ತಾ ಇದ್ವು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ನೋಡೋಣ. ಬಿರುಗಾಳಿ ಮತ್ತು ಗಾಳಿ ಮಳೆ. ಚಿನ್ನಿ ಯಾರ ಮಾತಿಗೂ ಕಿವಿಗೊಡದೆ ಹಾರಲು ಶುರು ಮಾಡಿತು. ಆದರೆ ಹಾರುವ ದಾರಿಯಲ್ಲಿ ಭೀಕರ ಬಿರುಗಾಳಿ ಮತ್ತು ಮಳೆ ಎದುರಾಯಿತು. ರೆಕ್ಕೆಗಳು ದನಿದವು. ಹಲವು ಬಾರಿ ಕಲ್ಲಿಗೆ ಬಿದ್ದು ಗಾಯವಾಯಿತು. ಆದರೂ ಚಿನ್ನಿ ಪ್ರಯತ್ನವನ್ನು ಕೈ ಬಿಡಲಿಲ್ಲ. ಹೌದಾ, ಸೊ ಚಿನ್ನಿ ಏನ್ ಮಾಡಿದ್ಲು, ಆಕಿಗೆ ಅದೊಂದು ಪಕ್ಷಿಗೆ ಏನ ಹೇಳಿದ್ರು, ಡಿಮೋಟಿವೇಟ್ ಮಾಡಿದ್ರು, ಅದು ಯಾರ ಮಾತಿಗೂ ಕಿವಿಗೊಡದೆ ಅದು ತನ್ನ ಪ್ರಯತ್ನವನ್ನ ಮುಂದುವರಿಸ್ತಾ ಇತ್ತು. ಹಾಗಾಗಿ ಅದೇ ಪ್ರಯತ್ನದಲ್ಲಿ ಏನಾಗ್ಬಿಡ್ತು ಪಾಪ, ಭೀಕರ ಬಿರುಗಾಳಿ ಮತ್ತೆ ಮಳೆ ಅದಕ್ಕ ಎದುರಾಯ್ತು. ಆದ್ರೂ ಅದೇನ್ ಸಮ್ ಟೈಮ್ ಏನಾಯ್ತು, ಅದ್ರದ್ದು ರೆಕ್ಕೆಗಳು ಹಾರಿ ಹಾರಿ ದನದು, ಆಮೇಲೆ ಅಲ್ಲಿ ಕಲ್ಲಿಗೆ ಬಿದ್ದು ಗಾಯವಾಯ್ತು. ಆದ್ರೂ ಚಿನ್ನಿ ಪ್ರಯತ್ನವನ್ನ ಬಿಡ್ಲಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಹಿರಿಯ ಗುರುವಿನ ಉಪದೇಶ, ದ ವೈಸ್ ವರ್ಡ್ಸ್. ಹೌದಾ, ಬಿದ್ದು ದನಿದ ಚಿನ್ನಿಗೆ ಮರದ ಮೇಲಿದ್ದ ಹಿರಿಯ ಜ್ಞಾನಿ ಹಕ್ಕಿ ಹೇಳಿತು. ಅದೇನ್ ಮಾಡ್ತು, ಬಿದ್ದಿತ್ತಲ್ಲ, ಸೊ ಅದಕ್ಕೆ ಕಲ್ಲಿಗೆಲ್ಲ ಕಲ್ಲಿಗೆ ಬಿದ್ದು ಅದರದ ರೆಕ್ಕೆಗಳಿಗೆಲ್ಲ ಪೆಟ್ಟಾಗಿತ್ತು. ಸೊ ಹಾಗಾಗಿ ಅದು ದನಿದು ಅಲ್ಲೇ ಕೂತಾಗ ಅದ್ರದ ಒಂದು ಹಿರಿಯ ದೊಡ್ಡ ಹಕ್ಕಿ, ಹೌದಾ, ಸೊ ವಯಸ್ಸಾಗಿರುವಂತ ಹಕ್ಕಿ ಏನ್ ಹೇಳ್ತು ಕೇಳ್ರಿ, ಮಗು, ಬೀಳುವುದು ಸೋಲಲ್ಲ, ಬಿದ್ದು ಮತ್ತೆ ಏಳದಿರುವುದೇ ನಿಜವಾದ ಸೋಲು. ಪ್ರತಿ ಬಾರಿ ಬಿದ್ದಾಗಲೂ ಹೊಸ ಬಲದೊಂದಿಗೆ ಮೇಲೆದ್ದು ಹಾರು. ಈ ಮಾತು ಚಿನ್ನಿಯ ಮನಸ್ಸಿನಲ್ಲಿ ನವೋತ್ಸವವನ್ನ ತುಂಬಿತು. ಸೊ ಅದು ಆ ದೊಡ್ಡ ಹಕ್ಕಿ ಅಂದ್ರೆ ವಯಸ್ಸಾಗಿರೋ, ಈಗ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಾ ಇರ್ಬೋದು, ಅಥವಾ ನಮ್ಮ ಅಜ್ಜ ಅಜ್ಜಿ ನಮ್ಗೆ ಏನಾದ್ರು ಹೇಳ್ತಾ ಇರ್ಬೋದು ಕಿವಿ ಮಾತುಗಳು. ಅದೇ ರೀತಿ ಅಲ್ಲಿ ಏನಾಗಿತ್ತು, ಒಂದು ದೊಡ್ಡ ಹಕ್ಕಿ ಆ ಸಣ್ಣ ಒಂದು ಪುಟ್ಟ ಹಕ್ಕಿ ಚಿನ್ನಿಗೆ ಏನ್ ಮಾಡ್ತಾ ಇತ್ತು, ಅದು ಉಪದೇಶವನ್ನ ಮಾಡ್ತಾ ಇತ್ತು. ಏನಂತ ಹೇಳ್ತಾ ಇತ್ತು, ಬೀಳುವುದು ಸೋಲಲ್ಲ, ಮತ್ತು ಬಿದ್ದ ಮೇಲೆ ಏಳದೆ ಇರುವುದೇ ನಿಜವಾದ ಸೋಲು. ಹೌದಾ, ಸೊ ಪ್ರತಿ ಬಾರಿ ಬಿದ್ದಾಗಲೂ ಹೊಸ ಬಲದೊಂದಿಗೆ ಅಂದ್ರೆ ನಾವು ಹೊಸ ಉತ್ಸಾಹದಿಂದ ಮೇಲೇಳ್ಬೇಕು ಅಂತ ಆ ಚಿನ್ನಿಗೆ ಆ ದೊಡ್ಡ ಹಕ್ಕಿ ಹೇಳ್ತು. ಓಕೆ, ಸೊ ಅದಾದ್ಮೇಲೆ ಏನಾಯ್ತು ನೋಡ್ರಿ, ಶಿಖರದ ತುದಿಯಲ್ಲಿ ಗೆಲುವು. ಹೌದಾ, ಸೊ ಇಲ್ಲಿ ನೋಡೋಣ, ನಿಮಗೆ ಚಿತ್ರವನ್ನ ತೋರಿಸ್ತೇನೆ. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ, ಅದು ಶಿಖರದ ತುದಿಯಲ್ಲಿ ಚಿನ್ನಿ ಹೋಗ್ಬಿಟ್ಟಿದೆ. ಹೌದಾ, ಸೊ ಏನಾಯ್ತು ನೋಡ್ರಿ, ಗುರುವಿನ ಉತ್ತೇಜನದಿಂದ ಚಿನ್ನಿ ಪೂರ್ಣ ಶಕ್ತಿಯೊಂದಿಗೆ ರೆಕ್ಕೆಗಳನ್ನು ಬಡಿಯುತ್ತಾ ಮೇಲೆ ಮೇಲೆ ಹಾರಿತು. ಅಂತಿಮವಾಗಿ ಬೆಟ್ಟದ ತುದಿಯನ್ನು ತಲುಪಿತು. ಮುಂಜಾನೆಯ ಬಂಗಾರದ ಸೂರ್ಯ ರಶ್ಮಿ ಚಿನ್ನಿಯನ್ನು ಸ್ವಾಗತಿಸಿತು. ಇಡೀ ಕಾಡಿನ ಹಕ್ಕಿಗಳು ಆಶ್ಚರ್ಯದಿಂದ ಚಪ್ಪಾಳೆ ತಟ್ಟಿದವು. ಹೌದಾ, ಸೊ ಅಲ್ಲಿ ಏನಾಯ್ತು, ಆ ಒಂದು ಅದ್ರದ್ದು ಹಿರಿಯ
ಹಕ್ಕಿ ಅಥವಾ ಅಜ್ಜ, ಈಗ ನಾವೇನಂತ ಕರಿತೀವಲ್ಲ, ಸೊ ಆ ರೀತಿ ಅವ್ರ ಪೇರೆಂಟ್ಸ್ ಅಂತ ಹೇಳಿರುವಂತಹದ್ದನ್ನ ಅದು ಚಾಲೆಂಜ್ ಆಗಿ ತಗೊಂಡು ಮತ್ತೆ ರೆಕ್ಕೆಗಳನ್ನ ಮೇಲೆ ಮೇಲೆ ಹಾರ್ತಿ ಅಂತಿಮವಾಗಿ ಆ ಒಂದು ಸೂರ್ಯ ಶಿಖರವನ್ನು ಹೋಗಿ ಮುಟ್ತು. ಅವಾಗ ಏನಾಯ್ತು, ಇಡೀ ಕಾಡಿನ ಹಕ್ಕಿಗಳು ಆಶ್ಚರ್ಯದಿಂದ ಚಪ್ಪಾಳೆ ತಟ್ಟಿದವು. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ನೋಡೋಣ. ಓಕೆ, ಕಥೆಯ ಜೀವನ ಮೌಲ್ಯ, ಮಾರಲ್ ಆಫ್ ದ ಸ್ಟೋರಿ. ಹೌದಾ, ಸಾಧನೆಗೆ ಶರೀರದ ಗಾತ್ರ ಮುಖ್ಯವಲ್ಲ, ಮನಸ್ಸಿನ ದೃಢ ಸಂಕಲ್ಪ ಮತ್ತು ನಿರಂತರ ಪರಿಶ್ರಮ ಮುಖ್ಯ. ಹೌದಾ, ಸಾಧನೆಗೆ ಏನಾಗ್ತಾ ಇದೆ, ಅಲ್ಲೇನಾಗಿತ್ತು, ಹೌದಾ, ಶರೀರ ಮುಖ್ಯ ಅಲ್ಲ. ಹೌದಾ, ಕಾಣಿಸ್ತಾ ಇದೆಯಲ್ಲ ನೋಡ್ರಿ ಇಲ್ಲೇ. ಹೌದಾ, ನಿರಂತರ ಪ್ರಯತ್ನವೇ ಗೆಲುವಿನ ದಾರಿ. ಹೌದಾ, ನಾವು ಸಹ ನಮ್ಮ ಜೀವನದ ಎಷ್ಟೇ ದೊಡ್ಡ ಸವಾಲು ಬಂದರೂ ಧೈರ್ಯಗೆಡದೆ ಮುನ್ನಡೆದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಕಥೆಯ ನೀತಿ, ನಿಮ್ಮ ಗಾತ್ರ ಅಥವಾ ಸಾಮರ್ಥ್ಯದ ಬಗ್ಗೆ ಯಾರು ಏನೇ ಹೇಳಿದರೂ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನವಿದ್ದರೆ ಯಾವುದೇ ಎತ್ತರದ ಗುರಿಯನ್ನು ಸಹ ಸಾಧಿಸಬಹುದು. ಹೌದಾ, ಸೊ ಈ ಕಥೆಯನ್ನ ಕೇಳಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಹೇಳ್ರಿ. ಸೊ ಇಲ್ಲಿ ಏನಾಗತ್ತೆ, ಸಮ್ ಟೈಮ್ ನಿಮ್ಗೆ ಏನಾಗ್ತಾ ಇದೆ, ಒಂದು ಕ್ಲಾಸ್ ನಲ್ಲಿ ಏನಾಗ್ತಾ ಇದೆ, ಎಲ್ರು ದೊಡ್ಡ ದೊಡ್ಡವ್ರು ಇರ್ತಾರೆ, ನೀವು ಮಾತ್ರ ಚಿಕ್ಕವ್ರು ಇರ್ತೀರಿ. ಸೊ ಇದೆಲ್ಲ ನನ್ನಿಂದ ಆಗೋದಿಲ್ಲ. ಅಥವಾ ಅದನ್ನೇ ನೀವು ಅಭ್ಯಾಸಕ್ಕೆ ರಿಲೇಟೆಡ್ ಮಾಡ್ಕೊಳ್ಬೇಕಾದ್ರೆ ಎಲ್ರು ಬಹಳ ಎಲ್ಲ ಗಣಿತದಲ್ಲಿ ಲೆಕ್ಕದಲ್ಲಿ ಮುಂದಿರ್ತಾರೆ, ಸೈನ್ಸ್ ನಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ಮಾಡಲ್ಲಿ ನಿಮಗೆ ಏನು ಬರ್ತಾ ಇರೋದಿಲ್ಲ. ಸೊ ಅವಾಗ ನೀವೇನ್ ಮಾಡಿ, ನನ್ನಿಂದ ಆಗುದಿಲ್ಲ ಅಂತ ಬಿಡದೆ ಅದನ್ನ ಸ್ವಲ್ಪ 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 ಪ್ರಯತ್ನ ಮಾಡಿದ್ರ ಅಂದ್ರಲ್ಲಿ ಅಲ್ಲಿ ಲೈನ್ ಇದೆ ನೋಡ್ರಿ, ನಿರಂತರ ಪ್ರಯತ್ನವೇ ಗೆಲುವಿನ ದಾರಿ. ಹೌದಾ, ಸೊ ಅವರಷ್ಟು ಸ್ಪೀಡ್ ಇಲ್ಲ ಅಂದ್ರೂ ನಾವು ನಮ್ಮ ಪ್ರಯತ್ನವನ್ನ ಬಿಡ್ತಿದ್ರೆ ಒಂದಿಲ್ಲ ಒಂದಿನ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋದು ಇವತ್ತಿನ ಮಾರಲ್ ಆಫ್ ದ ಸ್ಟೋರಿ ಅಥವಾ ಮೋಟಿವೇಶನಲ್ ಸ್ಟೋರಿ. ಹೌದಾ, ಸೊ ನಿಮ್ಗೆಲ್ಲ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಓಕೆ, ಹೌದಾ, ಸೊ ಇವಾಗ ನಾವೇನಂದ್ರೆ ನಮ್ಮ ಒಂದು ಏನ್ ಸೆಷನ್ ಇತ್ತು ಹೇಳ್ರಿ, ಫ್ರಾಕ್ಷನ್ಸ್. ಹೌದಾ, ಫ್ರಾಕ್ಷನ್ಸ್ ಅಂತ ಇತ್ತು. ಹೌದಾ, ಭಿನ್ನ ರಾಶಿಗಳು. ಹೌದಾ, ಸೊ ಆ ಫ್ರಾಕ್ಷನ್ಸ್ ಅನ್ನ ಏನಿದೆ ಅಂತ ಹೇಳಿ ಒಂದ್ಸಲ ನೋಡೋಣ ಈಗ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಫ್ರಾಕ್ಷನ್ಸ್. ಹೌದಾ, ಫ್ರಾಕ್ಷನ್ಸ್. ಓಕೆ, ಸೊ ಈ ಫ್ರಾಕ್ಷನ್ಸ್ ನಲ್ಲಿ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ, ಅದರ ಜೊತೆಗೆ ಸ್ವಲ್ಪ ಎಡಿಷನ್ ಅಂತ ಹೇಳಿದ್ದೆ. ಬಟ್ ಜಾಸ್ತಿ ನಾನು ಏನ್ ಮಾಡಿದ್ದೆ, ನಿಮ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಅಂದ್ರೆ ಫ್ರಾಕ್ಷನ್ಸ್ ಅಂದ್ರೇನು, ಅದನ್ನ ಯಾವ ರೀತಿ ನಾವು ಬರೀತೀವಿ ಅನ್ನೋದನ್ನ ನಿಮಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿದ್ದೆ. ಸೊ ಇವತ್ತು ನಾನು ಏನ್ ಮಾಡ್ತೇನೆ, ಬಿಲ್ಡ್ ಅ ಫ್ರಾಕ್ಷನ್ ಅಂತೆ. ಫ್ರಾಕ್ಷನ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಥವಾ ಅದನ್ನ ಯಾವ ರೀತಿ ನಾವು ತೋರಿಸ್ತೀವಿ ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ನೋಡೋಣಂತೆ. ಓಕೆ, ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡಿ, ಬಿಲ್ಡ್ ಅ ಫ್ರಾಕ್ಷನ್ ಅಂತ ಇದೆ. ಓಕೆ, ಸೊ ಬಿಲ್ಡ್ ಅ ಫ್ರಾಕ್ಷನ್ ನಲ್ಲಿ ನಾವ್ ಏನ್ ಮಾಡ್ಬೋದು ಹೇಳ್ರಿ. ಓಕೆ, ಒಂದ್ ಸೆಕೆಂಡ್. ಹೌದಾ, ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು. ಸೊ ಬಿಲ್ಡ್ ಅ ಫ್ರಾಕ್ಷನ್ ಅಲ್ಲಿ ಫಸ್ಟ್ ಯಾವ ರೀತಿ ನಾವು ಏನ್ ಮಾಡ್ಬೋದು, ಫಸ್ಟ್ ಲೆವೆಲ್ 1 ತಗೊಳ್ಳೋಣ. ಓಕೆ, ಸೊ ಇದ್ರಲ್ಲಿ ಏನಾಗಿದೆ, ನಂಗೀಗ 1/3 ಅಂತ ಇದೆ. ಹೌದಾ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಒಂದ್ ಸೆಕೆಂಡ್. ಓಕೆ, ಹೌದಾ, ಸೊ ಇಲ್ಲಿ ಏನಾಗ್ತಾ ಇದೆ, 1/3 ಇದೆ. ಹೌದಾ, ಸೊ ಈ ರೀತಿ ನಾವು ಈ ಚಿತ್ರದ ಮುಖಾಂತರ 1/3 ಅನ್ನ ರೆಪ್ರೆಸೆಂಟ್ ಯಾವ ರೀತಿ ಮಾಡ್ತೀವಿ, ಹೌ ಟು ರೆಪ್ರೆಸೆಂಟ್ ದಿಸ್ 1/3. ಹೌದಾ, ಆಸ್ ಅ ಪಿಕ್ಚರ್. ಹೌದಾ, ಸೊ ಹಾಗಾದ್ರೆ ಅದರ ಅರ್ಥ ಏನ್ ಹೇಳ್ರಿ, ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ರು ಹಾಗೆ 1/3 ಏನ್ ಅದರದ್ದು ಮೀನಿಂಗು. 1/3 ಅಂದ್ರೆ ಈಗ 3 ಪಾರ್ಟ್ಸ್ ಇದಾವ್. ಸೊ ಅದರಲ್ಲಿ 1 ಪಾರ್ಟ್ ಏನಾಗಿದೆ, ಅಲ್ಲೇ ನಾವೇನಾಗಿರ್ಬೋದು, ಅವರು ಅದಕ್ಕೆ ಪೇಂಟ್ ಮಾಡಿರ್ತಾರೋ. ಸೊ ಆ ರೀತಿ ನೋಡ್ರಿ, ನಾನು ಇಲ್ಲಿ ಏನ್ ಮಾಡ್ತೀನಿ, ಹೌದಾ, ಅರ್ಧ ಮಾಡಿದೆ. ಸೊ ಇಲ್ಲಿ ಎಷ್ಟು ಭಾಗಗಳು ಬೇಕಾಗಿದ್ದಾವ್ ನನ್ಗೆ, ಪೂರ್ತಿ ಒಂದು ಭಾಗದಲ್ಲಿ ನನಗೆ ಎಷ್ಟು ಬೇಕಾಗಿದೆ, ನಂಗೆ 3 ಭಾಗಗಳಾಗಬೇಕಾಗಿದೆ. ರೈಟ್, 3 ಭಾಗ ಆದ್ವಲ್ಲ, 3 ಪಾರ್ಟ್ಸ್ ಆದ್ವು. ಸೊ ಇದರಲ್ಲಿ ನನ್ಗೆ ಏನಾಗ್ತಾ ಇದೆ, ನಂಗೆ 1 ಭಾಗಕ್ಕಷ್ಟೇ ನಾನು ಏನ್ ಮಾಡ್ಬೇಕು, ಇವಾಗ ಬಣ್ಣವನ್ನ ಹಾಕ್ತೀನಿ. ಕರೆಕ್ಟಾ,
ಇವಾಗ ಕರೆಕ್ಟ್ ಆಯ್ತಾ ಇದು? 1/3 ಮೀನ್ಸ್ ಏನಾಯ್ತು? ಈ 3 ಭಾಗದಲ್ಲಿ ನಾವು ಒಂದು ಭಾಗಕ್ಕೆ ಏನಾಗ್ತಾ ಇದೀವಿ, ಆ ಬಣ್ಣವನ್ನ ಹಾಕಿದ್ವಿ. ಸೊ ಅದೇ ನಮ್ದು ಏನಾಗತ್ತ, ಈ ಬಿಲ್ಡ್ ಅಪ್ ಅಂದ್ರೆ ಫ್ರಾಕ್ಷನ್ ಅನ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳಿ. ಓಕೆ, ಸೊ ಹಾಗಾದ್ರೆ ಈಗ ಮಾಡಿದ್ವಿ, ಇದನ್ನ ನಾನು ಇಲ್ಲಿ ಹೋಗಿ ಹಾಕ್ತೀನಿ. ಬಟ್ ಇದು ಕರೆಕ್ಟ್ ಇದ್ರೆ ಅದು ಎಕ್ಸೆಪ್ಟ್ ಮಾಡ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಸೊ ನೋಡೋಣ ಕರೆಕ್ಟ್ ಇದೆಯಲ್ಲ ಅಂತ ಹೇಳಿ. ಎಸ್, ಕರೆಕ್ಟ್ ಇದೆ. ಓಕೆ, ವೆರಿ ಗುಡ್. ಇವಾಗ ಏನಾಗ್ಬೇಕು? 1/2. ಸೊ ಹಾಗಾದ್ರೆ ಇದ್ರದ್ದು ಆನ್ಸರ್ ನೀವೇ ಹೇಳ್ಬೋದಾ ನನ್ಗೆ? 1/2 ನ ಯಾವ ರೀತಿ ನಾನು ಕ್ರಿಯೇಟ್ ಮಾಡ್ಬೇಕು? ನಾವು ಕಲಿತಾ ಇರೋದ ಇವತ್ತು ಯಾವ ಒಂದು ಟಾಪಿಕ್ ಹೇಳ್ರಿ? ಬಿಲ್ಡ್ ಅ ಫ್ರಾಕ್ಷನ್ ಅಂತ. ಅಂದ್ರೆ ಫ್ರಾಕ್ಷನ್ ಅನ್ನ ನಾವು ಬಿಲ್ಡ್ ಮಾಡ್ತಾ ಇದ್ವಿ ಅಥವಾ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ಸೊ ಹಾಗಾದ್ರೆ 1/2 ಅಂದ್ರೆ ಯಾವ ರೀತಿ ಬರಿಬೇಕು? ಫಸ್ಟ್ ಏನ್ ಮಾಡ್ಬೇಕು ನಾವೀಗ? ಇರೋ ಒಂದ್ರಲ್ಲಿ ನಾನು ಏನ್ ಮಾಡ್ಬೇಕು? ಅರ್ಧ ಮಾಡ್ಬೇಕು. ಸೊ ನಿಮಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಹೇಳಿದ್ದೆ? ಒಂದು ಚಪಾತಿ ಆಮೇಲೆ ಕೇಕ್, ಹೌದಾ? ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ನಾನು, ಹೌದಾ? ಸೊ ಒಂದು ಚಪಾತಿ ಇತ್ತಂದ್ರೆ ನಾವ್ ಏನ್ ಮಾಡ್ತಾ ಇದ್ವಿ, ಇನ್ ಕೇಸ್ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಅವತ್ ಲಂಚ್ ಬಾಕ್ಸ್ ತರ್ಲಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ತೀರಿ? ಇರೋ ಒಂದು ಚಪಾತಿನಲ್ಲಿ ಅವ್ರಿಗೆ ಅರ್ಧ ಭಾಗ ಮಾಡಿ ಅವ್ರಿಗೆ ಕೊಟ್ಬಿಡ್ತೀರಿ. ಹಾಗಾದ್ರೆ ಆ ಅರ್ಧ ಅನ್ನೋದು ಏನ್ ನಮ್ಗೆ? ಇರೋ ಒಂದ್ರಲ್ಲಿ ನಾವು ಅರ್ಧ ಮಾಡಿದ್ವಿ. ಹಾಗಾದ್ರೆ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇದೊಂದು ಚಪಾತಿ ಅನ್ಕೋರಿ, ಹೌದಾ? ಸೊ ಚಪಾತಿನ ಏನ್ ಮಾಡಿದೆ, ನಾನು ಕಟ್ ಮಾಡಿದೆ, 2 ಭಾಗ ಆಯ್ತು, ಹೌದಾ? ಸೊ ಇಲ್ಲಿ ಏನಾಯ್ತು, ಇಲ್ಲಿ 2 ಭಾಗ. ಆ 2 ಭಾಗದಲ್ಲಿ ನನಗೆ ಏನಾಗಿದೆ, 1 ಭಾಗ ಇಲ್ಲಿದೆ ನೋಡ್ರಿ, ಚಪಾತಿ ಇಲ್ಲಿ ಬಂತು. ಕರೆಕ್ಟಾ? ಹೌದಾ? ಸೊ ಹಾಗಾದ್ರೆ ಇದು ಕರೆಕ್ಟ್ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ. ಓಕೆ, ಹೌದಾ? ಸೊ ಇವಾಗ ಏನಾಯ್ತು, 1/1 ಅಂತ ಇದೆ, ಹೌದಾ? ಸೊ 1/1 ಅಂತಂದ್ರೆ ಏನಾಯ್ತು, ಪೂರ್ತಿ ಒಂದು ಭಾಗ ಬಂತು ನಮ್ಗೆ, ಹೌದಾ? ಸೊ ಪೂರ್ತಿ ಭಾಗ ಅಂದ್ರ ಪೂರ್ತಿ ಒಂದ್ ಚಪಾತಿ, ಹೌದಾ? ಸೊ ಒಂದ್ ಚಪಾತಿ, ಈ ಒಂದ್ ಚಪಾತಿನ ನಾನು ಎಲ್ಲಿಟ್ಟೆ, ಹೌದಾ? ಹೌದಾ? ವೆರಿ ಗುಡ್. ನೋಡ್ರಿ ಇಲ್ಲಿ ನಮ್ದು ಏನಾಯ್ತು ಹೇಳ್ರಿ, ಕರೆಕ್ಟ್ ಆಗಿ ನಾವ್ ಏನ್ ಮಾಡಿದ್ವಿ, ಆ ಎಲ್ಲಾ ಬಿಲ್ಡ್ ಫ್ರಾಕ್ಷನ್ ಒಳಗ ಆನ್ಸರ್ ಅನ್ನ ಕರೆಕ್ಟ್ ಆಗಿ ನಾವು ಫಿಲ್ ಮಾಡಿದ್ವಿ. ಓಕೆ, ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ಹೋಗೋಣ. 1 ಸೆಕೆಂಡ್ ಹೋಗೋಣ. ಓಕೆ, ನೆಕ್ಸ್ಟ್ ಇವಾಗ ನೋಡ್ರಿ 3/4 ಅಂತ ಇದೆ. ಓಕೆ, ಸೊ 3/4 ಅಂದ್ರೆ ಅದ್ರ ಅರ್ಥ ಏನು? ಇವಾಗ ನೀವೇ ಹೇಳ್ಬೇಕು ನನ್ಗೆ ಆನ್ಸರ್ ಅನ್ನ, ಹೌದಾ? ಸೊ 3/4 ಅಂದ್ರೆ ಅದ್ರ ಆನ್ಸರ್ ಏನಾಗತ್ತೆ ಹೇಳ್ರಿ? ಇರೋ 4 ಭಾಗದಲ್ಲಿ, ಹೌದಾ? ಸೊ ಏನಾಗತ್ತ, ಟೋಟಲ್ 4 ಭಾಗದಲ್ಲಿ ನಮ್ಗೆ 3 ಭಾಗಕ್ಕೆ ನಾವು ಏನ್ ಮಾಡ್ತಾ ಇದ್ವಿ, ಆ ಬಣ್ಣವನ್ನ ಹಚ್ತಾ ಇದ್ದೀವಿ. ಓಕೆ, ಸೊ ಹಾಗಾದ್ರೆ ನಾನು ಇಲ್ಲೇನ್ ಮಾಡ್ತೀನಿ, ಟೋಟಲ್ ನನ್ಗೆ ಎಷ್ಟು ಭಾಗಗಳು ಬೇಕು ಇವಾಗ? ಹೌದಾ? ಎಕ್ಸಾಕ್ಟ್ಲಿ ಇಲ್ಲೇ 4 ಭಾಗಗಳು ಬೇಕು ನನ್ಗೆ. ಓಕೆ, ಸೊ 1 2 3, ಹೌದಾ? 4 ಭಾಗ ಅದು 1 2 3 4 ಆಯ್ತು. ಓಕೆ, ಸೊ ಇವಾಗ ನನ್ಗೆ ಏನಾಗ್ಬೇಕು ಹೇಳಿರೋದು, 3 ಭಾಗಗಳನ್ನಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕಾರ್ಡ್ ಅನ್ನ ತಂದು ಹಾಕ್ತೀನಿ. 1 2 3, ಕರೆಕ್ಟಾ? ಹಾಗಾದ್ರೆ ಇದನ್ನ ಹೋಗಿ ನಾನು ಏನ್ ಮಾಡ್ಬೋದು, ಇಲ್ಲಿ ಇಡ್ಬೋದಾ? ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಗುಡ್, ವೆರಿ ಗುಡ್. ಸೊ ಇವಾಗ ಏನಾಯ್ತು, ಸೇಮ್ ಇದು ಎಲ್ಲ ಏನಾಯ್ತು ನಮ್ಗೆ ಲಾಸ್ಟ್ ಒಂದು ಎಕ್ಸಾಂಪಲ್ ನಲ್ಲಿ ಇತ್ತಲ್ಲ, ಅದೇ ಟೈಪ್. ಇರೋ ಒಂದು ಚಪಾತಿ, ಇಲ್ಲಿ ಏನಾಗಿದೆ, ಇರೋದು ಒಂದು ಬಾಕ್ಸ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಫಸ್ಟ್ ಹಾಫ್ ಮಾಡ್ತಾ ಇದ್ದೀನಿ. ಅಲ್ಲಿ ಏನಾಯ್ತು, 2 ಭಾಗಗಳಾದ್ವು. ಇರೋ 2 ಭಾಗದಲ್ಲಿ 1 ಭಾಗಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಪೇಂಟ್ ಹಾಕ್ತಾ ಇದ್ದೀವಿ, ಹೌದಾ? ಅಂದ್ರೆ ಅದರರ್ಥ ಇದು ಹಾಕಿದೆ ಇಲ್ಲಿ. ಕರೆಕ್ಟಾ? ಸೊ ಹಾಗಾದ್ರೆ ಇದನ್ನ ಇಲ್ಲಿ ಹೋಗಿ ಇಡ್ಬೋದಾ ನಾನು? ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಇವಾಗ ಏನಾಯ್ತು, ಇದೇನಾಯ್ತು ನೋಡ್ರಿ, 1/5 ಆಯ್ತು. 1/5 ಅಂದ್ರೇನು, ಇರೋ 5 ಭಾಗದಲ್ಲಿ 1 ಭಾಗಕ್ಕೆ ನಮ್ಗೆ ಪೇಂಟ್ ಮಾಡ್ಬೇಕು ಅಥವಾ ನಾವಲ್ಲಿ ಬಣ್ಣವನ್ನ ಹಾಕ್ಬೇಕು. ಓಕೆ, ಸೊ ಏನಾಯ್ತು, 1 3 ಆಯ್ತು. ಎಷ್ಟಾಯ್ತು ನೋಡ್ರಿ, 4 ಭಾಗ ಆಯ್ತು, ಹೌದಾ? ಎಷ್ಟಾಯ್ತು, 1 2 3 4 5 ಆಯ್ತು. ಓಕೆ, ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇರೋ 5 ಭಾಗದಲ್ಲಿ 1 ಭಾಗಕ್ಕೆ ನನ್ಗೆ ಏನಾಗ್ಬೇಕು, ನಾನು ಈ ರೀತಿ ಒಂದು ಪೇಂಟ್ ಅನ್ನ ಹಾಕ್ತಿದೆ. ಓಕೆ, ಸೊ ಇವಾಗ ಏನಾಯ್ತು, ಇದನ್ನ ಹೋಗಿ ನಾನು ಇಲ್ಲೇ ಸೇರಿಸ್ತೀನಿ. ವೆರಿ ಗುಡ್. ನೀವೇನ್ ಮಾಡಿದ್ರಿ, ಎಲ್ಲ ಆನ್ಸರ್ ಅನ್ನ ಕರೆಕ್ಟ್ ಕೊಟ್ಟಿದ್ರಿ. ಗೊತ್ತಾಯ್ತಾ ನಿಮ್ಗೆ ಯಾವ ರೀತಿ ನಾವು ಈ ಒಂದು ಫ್ರಾಕ್ಷನ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಅಥವಾ ಬಿಲ್ಡ್ ಮಾಡೋದು. ಓಕೆ, ಸೊ ಇವಾಗ ಏನಾಯ್ತು ನಿಮ್ಗೆ,
ಅಲ್ಲೇ ಸಂಖ್ಯೆಗಳಿದ್ವು, ನೀವೇನ್ ಮಾಡಿದ್ರಿ ಅಲ್ಲೇ ಇಲ್ಲೇ ಇಮೇಜ್ ಗಳನ್ನ ಹೋಗಿ ಅಲ್ಲೇ ಆಡ್ ಮಾಡಿದ್ರಿ. ಓಕೆ, ಸೊ ಇವಾಗ ಇನ್ನೊಂದು ಬೇರೆ ತರದ ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಓಕೆ, ರೈಟ್. ಓಕೆ, ಅರ್ಥ ಆಗಿರ್ಬೋದು ನಿಮ್ಗಿಲ್ಲೇ. ಇವಾಗ ಏನಾಯ್ತು ನಮ್ಗೆ ಗೊತ್ತಾಯ್ತಲ್ಲ, ಇಲ್ಲಿ ಏನಾಯ್ತು, ಫ್ರಾಕ್ಷನ್ಸ್ ಗಳ ಈ ರೀತಿ ಬಂದ್ವು, ಇಲ್ಲಿ ನಂಬರ್ಸ್ ಗಳನ್ನ ಹಾಕ್ಬೇಕು. ಇದ್ರ ಅರ್ಥ ಏನು ಹೇಳ್ರಿ ನನ್ಗೆ ಹಾಗಾದ್ರೆ? ಇಲ್ಲಿ ಇದೆಯಲ್ಲ, ಇದ್ರ ಅರ್ಥ ಏನು, ಯಾರಾದ್ರೂ ಹೇಳ್ಬೋದಾ? ಅದ್ರ ಅರ್ಥ ಏನು? ಫಸ್ಟ್ ಇಲ್ಲಿ ಗ್ರೀನ್ ಕಲರ್, ನಾನು ಕರ್ಸರ್ ಪಾಯಿಂಟ್ ಮೂವ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ? ಸೊ ಇದ್ರ ಅರ್ಥ ಏನು ಹೇಳಿ ಹಾಗಾದ್ರೆ? ಎಕ್ಸಾಕ್ಟ್ಲಿ, ಇರೋ ಟೋಟಲ್ 3 ಪಾರ್ಟ್ಸ್ ನಲ್ಲಿ ಏನಾಗಿದೆ ನಮ್ಗೆ, 2 ಪಾರ್ಟ್ಸ್ ಗೆ ನಾವ್ ಏನ್ ಮಾಡ್ತಾ ಇದಾರೆ, ಅವರು ಪೇಂಟ್ ಅನ್ನ ಹಾಕಿದಾರು, ಗ್ರೀನ್ ಪೇಂಟ್. ಹಾಗಾದ್ರೆ ನಾನು ಏನಂತ ಸೆಲೆಕ್ಟ್ ಮಾಡ್ಬೇಕು ಇವಾಗ? ಈ 3 ಅನ್ನ ಇಲ್ಲಿ ಬರೀತೀನಿ, ಕರೆಕ್ಟ್. ಆಮೇಲೆ 2 ಅನ್ನ ನಾನು ಇಲ್ಲಿ ಆಡ್ ಮಾಡ್ತೇನೆ. ಹಾಗಾದ್ರೆ ಆನ್ಸರ್ ಏನ್ ನಮ್ಗೆ? 2/3. ಹೌದಾ? ಕರೆಕ್ಟ್ ಇದೆ ಅಂತ ಚೆಕ್ ಮಾಡೋಣ. ಎಸ್, ಓಕೆ. ಸೊ ಇದ್ರ ಆನ್ಸರ್ ಹೇಳ್ಬೋದಾ ನೀವು? ಇದರ ಆನ್ಸರ್ ಹೇಳ್ರಿ ನೋಡೋಣ. ಎಕ್ಸಾಕ್ಟ್ಲಿ, ಹೌದಾ? ಸೊ ಯಾರೋ ಆನ್ಸರ್ ಹೇಳಿದ್ರು. ಸೊ ಇಲ್ಲಿ ಏನ್ ಮಾಡ್ತೀನಿ, ಟೋಟಲ್ 3 ಪಾರ್ಟ್ಸ್. ಓಕೆ, ಸೊ ಔಟ್ ಆಫ್ 3 ಪಾರ್ಟ್ಸ್ we can just paint the 1 part. ಓಕೆ, ಸೊ 1/3. ಹೌದಾ? ಕರೆಕ್ಟ್ ಇದೆ, ರೈಟ್. ಸೊ ಇವಾಗ ಏನಾಯ್ತು, ಇದು ಇರೋ 1ರಲ್ಲಿ ಹಾಫ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಚಪಾತಿ ಎಕ್ಸಾಂಪಲ್ ಅಥವಾ ಕೇಕ್ ಎಕ್ಸಾಂಪಲ್ ಅನ್ನ ನೀವು ತಗೊಳ್ಬಹುದು. ಓಕೆ, ಸೊ ಏನಾಯ್ತು ನನ್ಗೆ, 1 ಸಾರಿ, ಸೊ ಇಲ್ಲಿ ಏನಾಯ್ತು, ಇರೋ 2 ಭಾಗದಲ್ಲಿ. ಓಕೆ, ಸೊ ಇಲ್ಲಿ ಏನಾಯ್ತು, ಈ 1 ಭಾಗವನ್ನ ಇಲ್ಲಿ ಹಾಕಿದೆ. ಎಕ್ಸಾಕ್ಟ್ಲಿ, ಸೊ ಎಲ್ಲವನ್ನ ಆನ್ಸರ್ ಅನ್ನ ನಾವು ಕರೆಕ್ಟ್ ಆಗಿ ಕೊಟ್ಟಿದ್ವಿ. ಓಕೆ, ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಇದೊಂದು ಲಾಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಅನ್ನ ನೋಡೋಣ. ಸೊ ಇಲ್ಲಿ ಏನಾಗತ್ ನೋಡ್ರಿ, ಇದೊಂದು ಹೇಳ್ರಿ ನನ್ಗೆ ಆನ್ಸರ್ ಅನ್ನ. ಹೇಳ್ಬೋದಾ ಯಾರಾದ್ರೂ? ಜಸ್ಟ್ ಟೋಟಲ್ ಎಷ್ಟು ಭಾಗ ಇದಾವು, ಅದರಲ್ಲಿ ನಾವು ಎಷ್ಟು ಭಾಗಕ್ಕೆ ಅವ್ರು ಏನ್ ಮಾಡಿದಾರು, ಪೇಂಟ್ ಹಾಕಿದಾರೆ, ನಮ್ಗೆ ಅಷ್ಟೇ ಬೇಕು. ಹೌದಾ? ಫಸ್ಟ್ ಒನ್ ಏನಾಗಿದೆ, ಟೋಟಲ್ ಪಾರ್ಟ್ಸ್ ಎಷ್ಟಿದಾವ್ ನನ್ಗೆ ಕೌಂಟ್ ಮಾಡಿ ಹೇಳ್ರಿ. ಎಕ್ಸಾಕ್ಟ್ಲಿ 4 ಪಾರ್ಟ್ಸ್ ಇದಾವೆ. ಸೊ ನಾನು 4 ಅನ್ನ ನಾನು ಇಲ್ಲಿ ಬರೀತೀನಿ ನೋಡ್ರಿ. ಓಕೆ, ಸೊ 4 ಪಾರ್ಟ್ಸ್ ಅಲ್ಲಿ ಏನಾಗಿದೆ, 1 ಫಸ್ಟ್ ನಾವ್ ಏನ್ ಮಾಡಿದಾರ, ಅವರು 1 ಭಾಗಕ್ಕೆ ಬಣ್ಣವನ್ನ ಹಚ್ಚಲಾಗಿದೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಹಾಕ್ತೀನಿ. ಕರೆಕ್ಟಾ? ಓಕೆ, ಹೌದಾ? ಸೊ ಒಂದು ಕ್ಯೂರಿಯಾಸಿಟಿ, ಮೇಡಮ್ ಎಲ್ಲವನ್ನ ಕರೆಕ್ಟ್ ಆನ್ಸರ್ ಅನ್ನ ಹಾಕ್ತಾ ಇದ್ದಾರೆ. ಇನ್ ಕೇಸ್ ರಾಂಗ್ ಆನ್ಸರ್ ಹಾಕಿದ್ರ ಅದ್ ಎಕ್ಸೆಪ್ಟ್ ಮಾಡ್ತೈತೆ ಇಲ್ಲ ನೋಡ್ಬೇಕಲ್ಲ, ಮಕ್ಕಳೆಲ್ಲ ನಿಮ್ಗೆಲ್ಲಾ ಕ್ಯೂರಿಯಾಸಿಟಿ ಇರ್ತದೆ. ಇನ್ ಕೇಸ್ ಅದಕ್ಕೆ ರಾಂಗ್ ಆನ್ಸರ್ ಹಾಕಿದ್ವಿ, ಏನಾಗ್ಬಹುದು? ಹೌದಾ? ಸೊ ಒಂದ್ಸಲ ನೋಡೋಣ ಏನಾಗ್ಬಹುದು ಅಂತ ಹೇಳಿ. ಇನ್ ಕೇಸ್ ನಾವು ರಾಂಗ್ ಆನ್ಸರ್ ಹಾಕಿದ್ವಿ, ಸುಮ್ನೆ ಹೌದಾ, ಚೆಕ್ ಮಾಡೋಣ ಅದೇನ್ ತಗೊಳ್ತೈತೆ ಇಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ಹೌದಾ? ಕಾಣಿಸ್ತಾ ಇದೆ? ನೋ, ನಾವು ಅಲ್ಲಿ ಏನಾಗ್ತಾ ಇದ್ದದ್ದು, ಅಲ್ಲಿ ತಗೊಳ್ತಾನೆ ಇಲ್ಲ. ಅದರ ಅರ್ಥ ಏನು, ನಾವು ಹಾಕ್ತಾ ಇರುವಂತ ಆನ್ಸರ್ ರಾಂಗ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಹಾಗಾದ್ರೆ ನಾವ್ ಇವಾಗ ಏನ್ ಮಾಡ್ಬೇಕು, ಚೇಂಜ್ ಮಾಡೋಣ. ಓಕೆ, ಸೊ ಇಲ್ಲಿ ಏನಾಗಿದೆ, ಟೋಟಲ್ ಪಾರ್ಟ್ಸ್ ಎಷ್ಟಿದವು? ಎಕ್ಸಾಕ್ಟ್ಲಿ 3 ಪಾರ್ಟ್ಸ್ ಆರ್ ದೇರ್ ಹಿಯರ್. ಓಕೆ, ಸೊ ನೆಕ್ಸ್ಟ್ 1 ಪಾರ್ಟ್ಸ್. ಓಕೆ, ಸೊ 1/3. ರೈಟ್. ನೆಕ್ಸ್ಟ್ ಇಲ್ಲೇ ಹೊಡಿದಿ. ಹೌದಾ? ಸೇಮ್ ಪೂರ್ತಿ ಇಲ್ಲಿ ಏನಾಗಿದೆ, 2 ಭಾಗಗಳಿದವು. ಸೊ ಅದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, 1 ಭಾಗವನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಹಾಕಿದೆ. ರೈಟ್, ಕರೆಕ್ಟಾ? ಓಕೆ, ಸೊ ಇವು ನಮಗೆ ಏನಾಗ್ತಾವು, ಫ್ರಾಕ್ಷನ್ಸ್ ಗಳನ್ನ ಯಾವ ರೀತಿ ನಾವು ಬರಿಬೇಕನ್ನುವಂತ ಒಂದು ಬೇಸಿಕ್ ಎಕ್ಸಾಂಪಲ್ ಇದು. ಓಕೆ, ಸೊ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಏನ್ ಮಾಡಿದ್ದೆ, ಒಂಚೂರ್ ಎಡಿಷನ್ಸ್ ಗಳನ್ನ ಹೇಳ್ತಾ ಇದ್ದೆ. ಹೌದಾ? ಜಸ್ಟ್ ಬೇಸಿಕ್ ಎಡಿಷನ್ಸ್ ಗಳನ್ನ ಹೇಳ್ತಾ ಇದ್ದೆ ನಾನು. ಹೌದಾ? ಸೊ ಬೇಸಿಕ್ ಎಡಿಷನ್ಸ್ ಗಳ ಒಂದು ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. ಸೊ ಜಸ್ಟ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಓಕೆ, ಸೊ 1/4 ಪ್ಲಸ್ 2/4 ಅಂತ ಇದೆ. ಇದನ್ನ ನಾವ್ ಯಾವ ರೀತಿ ಆಡ್ ಮಾಡಬಹುದು? ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಈ ಕೆಳಗಿರುವಂತದ್ದು. ಹೌದಾ? ಸೊ ಇಲ್ಲಿ ಏನಾಗ್ತಾ ಇದಾವೆ, ಸಮ ಇದಾವ ಇಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು. ಸೊ ಅವಾಗ ನಾವ್ ಏನ್ ಮಾಡ್ತೀವಿ,
4 ಅನ್ನ ಆಸ್ ಇಟ್ ಇಸ್. ಅದು ಡಿಫ್ರೆಂಟ್ ಇದ್ದಾಗ ನಾನು ಮತ್ತೆ ಹೇಳ್ತೀನಿ, ಜಸ್ಟ್ ಇಲ್ಲೇ ಈಕ್ವಲ್ ಇದ್ದಾಗೆ 4 ಅನ್ನ ಆಸ್ ಇಟ್ ಈಸ್ ಇಟ್ಟು, ಓಕೆ. ಸೊ 1 ಪ್ಲಸ್ 2 ಅನ್ನ ನಾನು ಆಡ್ ಮಾಡಬೇಕು. ಓಕೆ, 1 ಪ್ಲಸ್ 2. ಸೊ ಆನ್ಸರ್ ಈಸ್ 1 ಪ್ಲಸ್ 2 ಈಸ್ 3, 3 by 4. ಸೊ 1 by 4 and 2 by 4 ಆನ್ಸರ್ ನಮ್ಗೆ ಏನ್ ಬಂತು ಹೇಳ್ರಿ? 3 by 4 ಅಂತ ಬಂತು. ಓಕೆ, ಸೊ ಈ ರೀತಿ ನಾವು ಎಡಿಷನ್ಸ್ ಗಳ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಬೋದು. ಬಟ್ ನಿಮ್ಗೆ ಒಂದಿಷ್ಟು ನಾನು ಏನ್ ಮಾಡಿದೆ, ಇಲ್ಲಿ ಏನಾಗ್ತಾ ಇದೆ, ಈಕ್ವಲ್ ಇರುವಂತಹ ಫ್ರಾಕ್ಷನ್ಸ್ ಗಳನ್ನ, ಹೌದಾ, ಸೊ ಅದರದ ಎಕ್ಸಾಂಪಲ್ ಗಳಾಗಿ ನಿಮ್ಗೆ ತೋರಿಸಿದೆ. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಲಾಸ್ಟ್ ಎಕ್ಸಾಂಪಲ್ ಇದು. ಓಕೆ, 2 by 3, ಓಕೆ, 4 by 3. ಹೌದಾ, ಯಾರಾದ್ರೂ ಆನ್ಸರ್ ಹೇಳ್ಬೋದಾ ನನ್ಗೆ ಇದ್ರದ್ದು? ಹೇಳಿ ನೋಡೋಣ. 2 by 3 ಪ್ಲಸ್ 4 by 3 ಎಷ್ಟಾಗತ್ತೆ? 2 by 3 ಪ್ಲಸ್ 4 by 3 ಏನಾಗತ್ತೆ? ಹೌದಾ, 2 by 3 ಪ್ಲಸ್ 4 by 3 ಈಸ್, ಇಲ್ಲಿ 3 ಅನ್ನ ಆಸ್ ಇಟ್ ಈಸ್ ಬರ್ದಿವಿ. ಸೊ 2 plus 4, right? So 2 plus 4 is exactly 6, 6 by 3. ಸೊ ಇಲ್ಲಿ ಏನಾಗತ್ತೆ ನಮ್ಗೆ? ಹೌದಾ, ಇಲ್ಲಿ ಕಟ್ತಾ ಹೋಗತ್ತೆ. ಸೊ ಏನಾಗತ್ತ? 3 ones are 3 twos are. ಸೊ ಫೈನಲ್ ಆನ್ಸರ್ is 2. So 2 is the answer. Okay. So 2 by 3 plus 4 by 3 ಅನ್ನ ಆಡ್ ಮಾಡಿದ್ವಿ ಅಂದ್ರೆ, ಫ್ರಾಕ್ಷನ್ಸ್ ಗಳನ್ನ ಆಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಫೈನಲ್ ಆನ್ಸರ್ 2 ಬಂತು. ಓಕೆ, ಸೊ ಇದು ಇವತ್ತಿನ ಒಂದು ಫ್ರಾಕ್ಷನ್ಸ್, ಬಿಲ್ಡ್ ಫ್ರಾಕ್ಷನ್ಸ್ ಒಂದು ಸೆಷನ್ ಆಗಿತ್ತು. ಇದನ್ನ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ನಮ್ಮ ನೆಕ್ಸ್ಟ್ ಸೆಷನ್ ಯಾವುದು? ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಗೆ ಹೋಗೋಣ. ಹಾಗಾಗಿ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. ಯಾಮಿನಿ ಮ್ಯಾಮ್, ಮೇಡಮ್.